ಹಾವೇರಿ ನಗರದಲ್ಲಿ ಇನ್ನೂ ಅಭಿವೃದ್ಧಿ ಹೆಚ್ಚಾಗಿಲ್ಲ. ನಾನು ಹೋದ್ಸಲ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಸರ್ಕಾರ ದುಡ್ಡು ಬರೋದನ್ನು ಬಿಟ್ಟು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 50 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು. ಈ ಸಾರಿ ನಾನು ಡೆಪ್ಟಿ ಸ್ಪೀಕರ್ ಆಗಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಭೈರತಿ ಸುರೇಶ್ ಅವರು ಹೆಗ್ಗೇರಿ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು 100 ಕೋಟಿ ರೂಪಾಯಿ ಹಣ ಕೊಡ್ತೇವೆ ಎಂದಿದ್ದಾರೆ. ಮತ್ತು ಹಾವೇರಿ ನಗರದಲ್ಲಿರ್ತಕ್ಕಂಥ ಈಗ ಕೊಡ್ತಾರೆ. ಎಲ್ಲ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಕ್ಷೇತ್ರದ ಜನತೆ ಹೇಳ್ಬೋದು, ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ. ಅದರ ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಬೇಸಿಗೆಯಲ್ಲಿ ಆಗ್ಬಿಡುತ್ತದೆ. ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಒಂದು ಚೆಕ್ ಡ್ಯಾಮ್ ಅನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಸುಮಾರು 165 ಕೋಟಿ ರೂಪಾಯಿಗಳ ಯೋಜನೆಗೆ ಈಗಾಗಲೇ ಮುಖ್ಯಮಂತ್ರಿಗಳು ಅಪ್ರೂವಲ್ ಕೊಡುವ ಹಂತದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಿಸ್ತಾನೆ. ಒಟ್ಟಾರೆಯಾಗಿ ಹಾವೇರಿ ನಗರದಲ್ಲಿರ್ತಕ್ಕಂಥ ನೀರಿನ ಬರ ಏನಿದೆ, ರುದ್ರಪ್ಪ ಲಮಾಣಿಯವರ ಕಾಲದಲ್ಲಿ ಅದು ನೀಗ್ತತೆ, ಮಾಡ್ತೇನೆ ಎನ್ನುವ ಒಂದು ಭರವಸೆ ಇದೆ. ಅದರ ಜೊತೆಗೆ UGD 2007ರಿಂದ ಇಲ್ಲಿವರೆಗೂ ಪೂರ್ಣ ಆಗಿಲ್ಲ. ಕೆಲವರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಕಾಂಟ್ರಾಕ್ಟರ್, ಅದು ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ 20 ಕೋಟಿ ರೂಪಾಯಿಗಳ ಟೆಂಡರ್ ಅನ್ನು ಕೂಡ ಕರೆದಿದ್ದೇವೆ. ಹೊಸ STP ಅನ್ನು ಮಾಡಲಿಕ್ಕೆ ಟೆಂಡರ್ ಇನ್ನು ಸ್ವಲ್ಪ ದಿವಸಗಳಲ್ಲಿ, ಒಂದು ವಾರದಲ್ಲಿ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಹೆಗ್ಗೇರಿ ನೀರು ಬರಬೇಕು ಅಂದ್ರೆ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇಂದ ಮಲಿನವಾದ ನೀರು ಕೆರೆಗೆ ಬರ್ತಾ ಇದೆ. ಅದರಿಂದ ಅದನ್ನು ಕುಡಿಲಿಕ್ಕೆ ಕೆಲವರು ತಕರಾರು ಮಾಡ್ತಾ ಇದ್ರು. ಅದಕ್ಕೂ ಈಗ 4.5 ಕೋಟಿ ರೂಪಾಯಿದು ಟೆಂಡರ್ ಕರೆದಿದ್ದೇನೆ. ಅದು ಇನ್ನು ಸ್ವಲ್ಪ 4-6 ದಿವಸಗಳಲ್ಲಿ ಟೆಂಡರ್ ಅಪ್ರೂವಲ್ ಆಯಿತು ಅಂದ್ರೆ ಅದು ಕೂಡ ಸಮಸ್ಯೆ ನೀಗ್ತದೆ. ಒಟ್ಟಾರೆಯಾಗಿ ಹಾವೇರಿ ನಗರಕ್ಕೆ ಒಂದು ಸುಂದರವಾದಂಥ ತಾಣವನ್ನು ಮಾಡಬೇಕು. ನಾನಿದ್ದಾಗ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿಸಿದ್ದೆ. ಅದನ್ನ BJP ಅವ್ರ ಕಾಲದಲ್ಲಿ ಪೂಜೆ ಮಾಡಿದ್ರು. ನಮ್ಮ ಕಾಲದಲ್ಲಿ ಅದನ್ನ ಓಪನಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಸಿದ್ಧಗೊಳಿಸಿ ಈಗಾಗಲೇ ಕ್ಲಾಸ್ಗಳು 2ನೇ ವರ್ಷದಲ್ಲಿ ಪ್ರಾರಂಭ ಆಗಿದವು. ಇನ್ನು ಸ್ವಲ್ಪ ದಿವಸಗಳಲ್ಲಿ ಅದನ್ನ ತಗೊಂಡೋಗಿ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಭಿವೃದ್ಧಿಯ ಜೊತೆಗೆ ಸಾರ್ವಜನಿಕರಿಗೆ ಬೇಕಾದಂತ ಮನರಂಜನೆ ಕಾರ್ಯಕ್ರಮಗಳನ್ನು ಒದಗಿಸ್ತಕ್ಕಂಥ 3 ಕೆರೆಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಈಗಾಗಲೇ 4 ಕೋಟಿ ರೂಪಾಯಿಗಳನ್ನ ಇನ್ನು 4-6 ದಿವಸಗಳಲ್ಲಿ ಬಿಡುಗಡೆ ಮಾಡಿ ನೋಡಿ. ಪಕ್ಕಾ ನಂಬರ್ ಕೂಡ ಹೇಳ್ತಾ ಇದ್ದಾರೆ ಎಷ್ಟು ದಿವಸಗಳಲ್ಲಿ ಅಂತ ಹೇಳಿ. ಇನ್ನು 4-6 ದಿವಸಗಳಲ್ಲಿ ಅದು ಆರ್ಡರ್ ಆದೇಶ ಆಗ್ತದೆ, ಅದನ್ನು ಕೂಡ ಮಾಡಿಸ್ತೇವೆ. ಈಗ 15 ಕೋಟಿ ರೂಪಾಯಿದ್ದು ನಗರೋತ್ಥಾನ ಸಂಸ್ಥೆಗಳಿಂದ ಟೆಂಡರ್ ಕೂಡ ಇನ್ನು 4-5 ದಿವಸದಲ್ಲಿ ಅದು ಪ್ರಾರಂಭ ಆಗ್ತದೆ. ಒಟ್ಟಾರೆಯಾಗಿ ಹಾವೇರಿ ನಗರದಲ್ಲಿರುವ ಎಷ್ಟು ಸಾಧ್ಯನೋ ಅಷ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಯತ್ನ ಪಡ್ತೀನಿ ಅಂತ ನೀವು ಹೇಳ್ತಾ ಇದ್ರಿ. ಎಷ್ಟು ಸಾಧ್ಯದೇನೋ 4 ವರ್ಷಗಳ ಅವಧಿಯಲ್ಲಿ ಸಂಪೂರ್ಣವಾಗಿ ಹಾವೇರಿಯ ಚಿತ್ರಣವನ್ನೇ ಬದಲಾಯಿಸಬೇಕು. ಅಲ್ಲಿ ರಂಗಮಂದಿರ ಕಟ್ಟಿದವಿ, ಗ್ಲಾಸ್ ಹೌಸ್ ಕಟ್ಟಬೇಕು ಅಂತ ಹೇಳಿ ಕಟ್ಟಿದ್ವಿ. ಅದೇನೋ ಕೆರೆ ಪ್ರಾಧಿಕಾರದ ಒಳಗಡೆ ಬರ್ತತಿ ಅಂತ ಹೇಳಿದಾರ. ಒಂದು 100 ಎಕರೆ ಜಾಗವನ್ನು ಹೌಸಿಂಗ್ ಬೋರ್ಡಿಗೆ ಕೊಟ್ಟು ಜನರಿಗೆ ಸೈಟುಗಳನ್ನು ಆಗಾಗಲೇ ಮಾಡಿದವಿ. 406 ಎಕರೆ KIDB ಇಂದ ಈಗಾಗಲೇ ಪ್ಲಾಟ್ಗಳು ನಡೀತಿದೆ ಇಂಡಸ್ಟ್ರಿಗಳು ಬರಲಿಕ್ಕೆ. ಅದರ ಜೊತೆಗೆ ಇನ್ನು ಲಾ ಕಾಲೇಜಿನ ಕಟ್ಟಡ ಪ್ರಾರಂಭವಾಗಿದೆ. ಅಲ್ಲಿ ಒಂದು ಗೆಸ್ಟ್ ಹೌಸ್ ಅನ್ನು ಕಟ್ತಾ ಇದ್ದೇವೆ. NTTET ಇಂದ ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಹಲವಾರು ಯೋಜನೆಗಳನ್ನ ನೆಲೋಗಲ್ ಗುಡ್ಡದಲ್ಲಿ ಹಾಕಿ ಈಗ ಸುಮಾರು ಹಣ ಕೂಡ ಮಂಜೂರಾಗಿ ಇನ್ನು ಕೆಲವೇ ದಿವಸಗಳಲ್ಲಿ ಹೆಲಿಪ್ಯಾಡ್ ಕೂಡ ಅಲ್ಲೇ ಮಾಡ್ತಕ್ಕಂಥ ಯೋಜನೆ, ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.